ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈ ದಿವಸ ನಾನು ಒಂದು ಪುಸ್ತಕವನ್ನು ತರ್ತಾ ಇದ್ದೀನಿ ನಿಮ್ಮ ಮುಂದೆ. ಇದು ಓಶೋ ಅವರು ಬರೆದಿರ್ತಕ್ಕಂಥ ಅಷ್ಟಾವಕ್ರ ಮಹಾಗೀತ ಅಂತ. ಅಷ್ಟಾವಕ್ರ ಹೆಸರನ್ನ ನಾನು ಕೇಳೇ ಇರಲಿಲ್ಲ. ತುಂಬಾ ಬುಕ್ಸ್ಗಳೆಲ್ಲ ಓದೋರಿಗೆ ಗೊತ್ತಿರುತ್ತೇನೋ. ಆಕ್ಚುಲಿ ನಾನು ಈ ಹೆಸರನ್ನು ಕೇಳಿರ್ಲಿಲ್ಲ. ಈ ಬುಕ್ ನೋಡಿದ ತಕ್ಷಣ ನನಗೇನೋ ಒಂದು ಸ್ವಲ್ಪ ಅಟ್ರಾಕ್ಟ್ ಅನ್ನಿಸ್ತು. ಅದಕ್ಕೆ ತಗೊಂಡು ಓದೋಣ ಅಂತ ಓದೋದಕ್ಕೆ ಶುರು ಮಾಡಿದೆ. ಏನು ಅರ್ಥ ಆಗ್ಲಿಲ್ಲ ಒಂದು ವಾರದಿಂದ. ಆದ್ರೂ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡೆ. ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಿಜವಾದ ಒಳ್ಳೆಯ ಜೀವನ ಮಾರ್ಗವನ್ನು ತಿಳಿಸುವಂತಕ್ಕಂತಹ ವಿಷಯಗಳು ಇದ್ರಲ್ಲಿದೆ ಅಂತ ನನಗೆ ಅನ್ನಿಸ್ತು. ಅಷ್ಟಾವಕ್ರ ಯಾರು ಅನ್ನೋದು ಕೂಡ ನನಗೆ ನೋಡಿದ ತಕ್ಷಣ ಅವ್ರು ಯಾರು ಅನ್ನೋ ಒಂದು ಕುತೂಹಲನೂ ಇತ್ತು. ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ. ಇವರೆಲ್ಲ ತುಂಬಾ ಹಳೆಯ ಹಿಂದನಿಗೆ ಏನಪ್ಪಾ ಇದು ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಬಂದಿದ್ರಿಂದ ಓದೋದಿಕ್ಕೆ ಶುರು ಮಾಡಿದ್ದೀನಿ. ಇದ್ರಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು ಕೂಡ, ನಾವೊಂದು ಅಪರೂಪದ ಯಾತ್ರೆಯನ್ನು ಆರಂಭಿಸ್ತಾ ಇದ್ದೇವೆ ಅಂತ. ನನಗೂ ಹಾಗೆ ಅನ್ನಿಸ್ತು. ಯಾಕೆಂದ್ರೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಷ್ಟಾವಕ್ರ ಅನ್ನೋ ಹೆಸರೇ ನನಗೆ ಒಂದು ವಿಶೇಷ ಅನ್ನಿಸ್ತು. ಅವ್ರು ಹೇಳ್ತಾರೆ, ಮನುಷ್ಯ ಜಾತಿಯಲ್ಲಿ ಬಹಳಷ್ಟು ಶಾಸ್ತ್ರಗಳಿವೆ, ಆದ್ರೆ ಅಷ್ಟಾವಕ್ರ ಗೀತೆ ಅಂತ ಶಾಸ್ತ್ರ ಇಲ್ಲ. ವೇದಗಳು ಮಾಸಲಾಗುತ್ತವೆ, ಉಪನಿಷತ್ತುಗಳ ಧ್ವನಿ ನಿಶ್ಯಕ್ತವಾಗುತ್ತದೆ. ಅಷ್ಟಾವಕ್ರ ಸಂಹಿತೆಯಲ್ಲಿರುವ ಭವ್ಯತೆ ಭಗವದ್ಗೀತೆಯಲ್ಲೂ ಇಲ್ಲ. ಕೆಲವು ವಿಷಯಗಳೇ ಅಪರೂಪದ್ದು ಅಂತ ಇದ್ರಲ್ಲಿ ಹೇಳ್ತಾರೆ. ಅಷ್ಟಾವಕ್ರರು ಅಂತ ಅಂದ್ರೆ ಅವರು ಜನಕ ಮಹಾರಾಜರ ಕಾಲದಲ್ಲಿದ್ದಂತ ಒಬ್ರು ಮಹಾ ಮುನಿಗಳಾಗಿರ್ತಾರೆ. ಇವರು ಖಗೋಡ ಋಷಿ ಮತ್ತು ಸುಜಾತ ಎಂಬುವರ ಪುತ್ರ ಆಗಿರ್ತಾರೆ. ಇವರು ಹುಟ್ಟುವಾಗಲೇ ಅವರ ದೇಹದ 8 ಭಾಗಗಳು ಊನ ಆಗಿರುತ್ತದೆ. ಅದನ್ನ ಹೇಳ್ತೀನಿ ಇದ್ರಲ್ಲಿ ಕಥೆನಲ್ಲಿದೆ, ಯಾಕೆ 8 ಭಾಗಗಳು, ಅವ್ರ ದೇಹದ 8 ಭಾಗಗಳು ಊನ ಆಗಿರುತ್ತದೆ. ಅಷ್ಟಾವಕ್ರರು ಅವರು ಅಷ್ಟಾವಕ್ರ ಸಮನ್ವಯವಾದಿ ಅಲ್ಲ, ಸತ್ಯವಾದಿ. ಸತ್ಯ ಹೇಗಿದೆಯೋ ಹಾಗೆ ಹೇಳಿದ್ದಾರೆ, ಅದಕ್ಕೆ ಬೇರೇನನ್ನು ಕೂಡಿಸಿಲ್ಲ. ಕೇಳಿಸಿಕೊಳ್ಳುವವರ ಚಿಂತೆ ಇಲ್ಲ, ಕೇಳಿಸಿಕೊಳ್ಳುವವರಿಗೆ ಅರ್ಥ ಆಗುವುದೋ ಇಲ್ಲವೋ ಎಂಬ ಚಿಂತೆಯೂ ಇಲ್ಲ. ಅವ್ರು ಹೇಳ್ತಾ ಹೋಗಿದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ ಅವ್ರಿಗಿಲ್ಲ, ಸತ್ಯವನ್ನೇ ಹೇಳ್ತಾ ಹೋಗಿದ್ದಾರೆ. ಸತ್ಯ ಇಂಥ ಶುದ್ಧತಮ ವಕ್ತವ್ಯ ಹಿಂದೆಂದು ಎಲ್ಲೂ ಆಗಿಲ್ಲ, ನಂತರವೂ ಎಲ್ಲೂ ಆಗಿಲ್ಲ. ಹೌದು, ಸತ್ಯವನ್ನು ಹೇಳೋದಕ್ಕೆ ತುಂಬಾ ಧೈರ್ಯ ಬೇಕು ಅಂತ ಹೇಳ್ತಾರೆ. ಸತ್ಯವನ್ನ ಯಾರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಅದನ್ನೇ ಸುತ್ತಿ ಬಳಸಿ ಹೇಳ್ಬೇಕು. ನಾವು ಸತ್ಯ ಹೇಳ್ಬೇಕು ಅಂತ ಅಂದ್ರೆ ನೀ ಹೀಗೆ ಇದು ಹೀಗೆ ಅನ್ನೋ ಸತ್ಯನ ಒಪ್ಕೊಳ್ಳೋದಿಕ್ಕೆ ಯಾರು ತಯಾರು ಇರೋದಿಲ್ಲ. ಅಷ್ಟಾವಕ್ರರ ವಕ್ತವ್ಯ ಶುದ್ಧ ಗಣಿತದ ವಕ್ತವ್ಯ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣನಿಗೆ ಸ್ವಲ್ಪವೂ ಜಾಗವಿಲ್ಲ, ಇಲ್ಲಿ ಕವಿತೆಗೆ ಸ್ವಲ್ಪವೂ ಜಾಗ ಇಲ್ಲ. ಹೇಗಿದೆಯೋ ಹಾಗೆ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಕತೆ ಕವನ ವಚನ ರೀತಿಯಲ್ಲಿ ಅವ್ರು ಹೇಳಿಲ್ಲ. ಇದರಲ್ಲಿ ಯಾವುದೇ ಒಡಂಬಡಿಕೆ ಇಲ್ಲ. ಹೇಗಿದೆಯೋ ಹಾಗೆ ಹೇಳಿದ್ದಾರೆ ನೇರವಾಗಿ. ಇದರಲ್ಲೆಲ್ಲ ಸತ್ಯವನ್ನು ಅವರು ನೇರವಾಗಿ ಹೇಳಿದ್ದಾರೆ. ಈ ಸೂತ್ರಗಳನ್ನು ತಿಳಿಯೋದಕ್ಕೆ ಮೊದಲು ಅಷ್ಟಾವಕ್ರರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೆಚ್ಚಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಇದರಲ್ಲಿ ಇರೋದಿನ ನಾನು ಹೇಳ್ತೀನಿ. ಸಾಮಾಜಿಕ ಪುರುಷರು ಆಗಿರ್ಲಿಲ್ಲ ಇವರು, ರಾಜನೀತಿಜ್ಞ ಆಗಿರಲಿಲ್ಲ. ಹಾಗಾಗಿ ಇತಿಹಾಸದಲ್ಲಿ ಯಾವ ಉಲ್ಲೇಖವೂ ಇಲ್ಲ ಇವ್ರ ಬಗ್ಗೆ ಅಂತ ಹೇಳ್ತಾರೆ. ಕೆಲವು ಘಟನೆಗಳು ಗೊತ್ತಿದೆ, ಅವು ಸಹ ವಿಚಿತ್ರ. ಇವ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಘಟನೆಗಳು ಸಹ ವಿಚಿತ್ರ ಅಂತ ಹೇಳ್ತಾರೆ. ಮೊದಲನೇ ಘಟನೆ ಏನಪ್ಪಾ ಅಂದ್ರೆ ಅಷ್ಟಾವಕ್ರರ ಜನ್ಮ ಹೇಗಾಯ್ತು ಅಂತ. ನಾನ್ ಮೊದ್ಲೇ ಹೇಳ್ದಾಗೆ ಇವರು ಖಗೋಡ ಋಷಿ ಮತ್ತು ಸುಜಾತರ ಒಬ್ಬ ಮಗ. ಇವರು ಖಗೋಡ ಅಂತ ಅಂದ್ರೆ ಅವರು ಕೂಡ ಮಹಾಮುನಿಗಳು. ಜನಕ ಮಹಾರಾಜರ ಕಾಲದಲ್ಲಿದ್ದಂತಹ ಆಸ್ಥಾನದಲ್ಲಿದ್ದಂತಹ ಮಹಾಮುನಿಗಳಾಗಿರ್ತಾರೆ. ಇವ್ರ ಮಗನೇ ಇವರು ಅಷ್ಟಾವಕ್ರ. ಅಷ್ಟಾವಕ್ರ ಅವರು ಹುಟ್ಟೋದಿಕ್ಕಿಂತ ಮುಂಚೆ ಅವರು ತಾಯಿಯ ಗರ್ಭದಲ್ಲಿದ್ದಾಗ ನಡೆದಂತ ಘಟನೆ ಇದು. ಅವ್ರ ತಂದೆ ಖಗೋಡ ಮಹಾಪಂಡಿತ ಆಗಿರ್ತಾರೆ. ಅವರು ಪ್ರತಿದಿನ ವೇದಗಳನ್ನ ಪಠಣ ಮಾಡ್ತಾ ಇರ್ತಾರೆ. ಆಸ್ಥಾನದಲ್ಲಿ ಮಹಾಮುನಿಗಳಾಗಿರ್ತಾರೆ. ಪಠಣ ಮಾಡ್ತಾ ಇದ್ದಾಗ ಗರ್ಭವತಿಯಾದಂತಹ ಸುಜಾತ ಅವರು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾರೆ. ಆಕಸ್ಮಿಕವಾಗಿ ಒಂದಿನ ಗರ್ಭದಿಂದ ಒಂದು ಧ್ವನಿ ಬರುತ್ತೆ, ನಿಲ್ಸಿ, ಇವೆಲ್ಲವೂ ವ್ಯರ್ಥ
ಪ್ರಲಾಪ ಅಂತ ಹೇಳ್ತಾರೆ. ಅವರು ವೇದಗಳನ್ನ ಅವ್ರ ತಂದೆ ಪಠನ ಮಾಡ್ತಾ ಇರ್ತಾರಲ್ವಾ, ಅದನ್ನ ಕೇಳಿಸ್ಕೊಂಡಂತಹ ಗರ್ಭದಲ್ಲಿರ್ತಕ್ಕಂಥ ಮಗು ಇವೆಲ್ಲವೂ ವ್ಯರ್ಥ, ಪ್ರಲಾಪ, ಇದರಲ್ಲಿ ಯಾವ ಜ್ಞಾನವೂ ಇಲ್ಲ, ಪದಗಳ ಸಂಗ್ರಹಣೆ ಮಾತ್ರ, ಇದು ಪದಗಳ ಸಂಗ್ರಹಣೆ ಮಾತ್ರ ಅಂತ ಹೇಳುತ್ತಾರೆ. ಶಾಸ್ತ್ರಗಳಲ್ಲಿ ಜ್ಞಾನ ಎಲ್ಲಿದೆ? ಜ್ಞಾನ ಸ್ವಯಂನಲ್ಲಿದೆ, ನಮ್ಮೊಳಗಡೆನೆ ಇದೆ. ಪದಗಳಲ್ಲಿ ಸತ್ಯ ಎಲ್ಲಿ? ಸತ್ಯ ಸ್ವಯಂನಲ್ಲಿದೆ, ಸತ್ಯ ಕೂಡ ನಮ್ಮಲ್ಲೇ ಇದೆ, ಜ್ಞಾನ ಕೂಡ ನಮ್ಮಲ್ಲೇ ಇದೆ ಅಂತ ಗರ್ಭದಲ್ಲಿರ್ತಕ್ಕಂಥ ಮಗು ಆ ತಂದೆಗೆ ಹೇಳುತ್ತದೆ. ಹೀಗೆ ಹೇಳಿದಾಗ ಅವರು ಒಂದು ಪಂಡಿತರಾಗಿರ್ತಾರೆ, ಆಸ್ಥಾನದಲ್ಲಿ ಮಹಾಮುನಿಗಳಾಗಿರ್ತಾರೆ, ದೊಡ್ಡ ಜ್ಞಾನಿಗಳಾಗಿರ್ತಾರೆ, ತಂದೆ ಆಗಿರ್ತಾರೆ. ಅವರಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ನನ್ನಂತ ಜ್ಞಾನಿಗೆ ಬುದ್ಧಿ ಹೇಳ್ತಾ ಇದೆಯಲ್ಲ ಇದು ಗರ್ಭದಲ್ಲಿರ್ತಕ್ಕಂಥ ಮಗು ಅಂತ ಅವರಿಗೆ ಸ್ವಾಭಾವಿಕವಾಗಿ ಸಿಟ್ಟು ಬಂದೇ ಬರುತ್ತೆ. ಇನ್ನು ಹುಟ್ಟಿಲ್ಲ, ಇವಾಗ್ಲೇ ನೀನು ನನಗೆ ತಪ್ಪು ಅಂತ ಹೇಳ್ತೀಯ ಅಂತ ಕೋಪಗೊಳ್ತಾರೆ ಆ ಮಗು ಮೇಲೆ. ಅದು ಒಂಥರ ತಂದೆ ಅಹಂಕಾರಕ್ಕೆ ಪೆಟ್ಟು, ಮಗುವಿನ ಹತ್ರ ಹೇಳಿಸ್ಕೋಬೇಕಲ್ಲ ಅನ್ನೋ ಒಂದು ಅಹಂಕಾರ, ಅವರ ಅಹಂಕಾರಕ್ಕೆ ಅದು ಪೆಟ್ಟು ಬಿದ್ದ ಹಾಗಾಗುತ್ತದೆ. ಆಗ ಮಹಾನ್ ಪಂಡಿತ ಆಗಿರ್ತಾರೆ ಅವರು, ಮಹಾನ್ ಚರ್ಚಾಪಟು ಆಗಿರ್ತಾರೆ, ಶಾಸ್ತ್ರಾರ್ಥಿ ಆಗಿರ್ತಾರೆ. ಸಿಟ್ಟಿನಿಂದ ಆ ಮಗುವಿಗೆ ಶಾಪ ಕೊಡ್ತಾರೆ. ಏನಂತ ಶಾಪ ಕೊಡ್ತಾರಪ್ಪ ಅಂದ್ರೆ, ನಿನ್ನ ಹುಟ್ಟಿದಾಗ ನಿನ್ನ ದೇಹದ ಅಂಗಗಳು 8 ಕಡೆ ವಕ್ರ ಆಗಿರಲಿ ಅಂತ. ಆದ್ರಿಂದಲೇ ಇವರಿಗೆ ಬಂದಂತ ಹೆಸರು ಅಷ್ಟಾವಕ್ರ. ದೇಹದ 2 ಕಾಲುಗಳು, ಮೊಣಕಾಲು, ಸೊಂಟ, ಕುತ್ತಿಗೆ, ಹೀಗೆ ದೇಹದ 8 ಭಾಗಗಳು ಅವರಿಗೆ ವಕ್ರವಾಗಿರ್ತಾರೆ. ಅದರಿಂದ ಹುಟ್ಟಿದಾಗ ಆ ಮಗು ಕೂಡ ವಕ್ರವಾಗಿ ಹುಟ್ಟಿರ್ತದೆ. ಅವರಿಗೆ ಅಷ್ಟಾವಕ್ರ ಅಂತ ಹೆಸರು. ದೇಹದ ಭಾಗಗಳೆಲ್ಲ ತಿರ್ಚು ಮುರ್ಚಾಗಿ ವಕ್ರವಾಗಿರ್ತದೆ. ಇದು ಅಷ್ಟಾವಕ್ರರ ಒಂದು ಪರಿಚಯ ಆಗಿದೆ ಇದರಲ್ಲಿ ಇರ್ತಕ್ಕಂಥದ್ದು. ನನಗೆ ತಿಳಿದಿರ್ತಕ್ಕಂಥ ಇಷ್ಟು ವಿಷಯನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಮುಂದೆ ಇದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಮುಕ್ತ ಮನಸ್ಸು ವೇದಿಕೆನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪ್ರತಿದಿನ ನೀವು ನಾನು ಹೇಳೋದಷ್ಟೇ ಧ್ಯಾನ ಮಾಡಿ. ಕೇವಲ ನಾವು ಜೊತೆಗೆ ಆಧ್ಯಾತ್ಮಿಕವನ್ನು, ಸಾಂಸಾರಿಕ ಜೀವನದ ಜೊತೆಗೆ ನಾವು ಆಧ್ಯಾತ್ಮಿಕತೆಯಿಂದ ಕೂಡಿದ್ದಾಗ ನಮ್ಮ ಜೀವನ ತುಂಬಾ ನೆಮ್ಮದಿಯಿಂದ ಕೂಡಿರುತ್ತೆ. ಜೀವನದ ಅರ್ಥ ಗೊತ್ತಾಗುತ್ತದೆ. ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊತಾ ಹೋಗ್ಬೋದು. ಅಂತ ಸಮಸ್ಯೆ ಎಲ್ಲ ದಿನನಿತ್ಯದಲ್ಲೇ ನಾವು ಎಷ್ಟೋ ವಿಷಯಗಳಿಗೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದು ಹೆಚ್ಚಾಗಿರುತ್ತದೆ. ಇದರಿಂದ ನಾವೆಲ್ಲ ಹೊರಗಡೆ ಬರಬಹುದು. 10 ನಿಮಿಷ, ದಿನಕ್ಕೆ ಒಂದು 10 ನಿಮಿಷ ಕೂತ್ಕೊಂಡು ಕಣ್ಮುಚ್ಚಿ ನಿಮ್ಮ ಉಸಿರಾಟವನ್ನೇ ಗಮನಿಸಿ ಧ್ಯಾನವನ್ನು ಮಾಡಿ. ಆರೋಗ್ಯಕ್ಕೂ ಒಳ್ಳೇದು, ಮಾನಸಿಕ ಆರೋಗ್ಯಕ್ಕೂ ಒಳ್ಳೇದು, ದೈಹಿಕ ಆರೋಗ್ಯ ಕೂಡ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೀಗೆ ನಿಮಗೆ ಈ ವಿಷಯ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ತಿದ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.